ಬಿಜೆಪಿಯಿಂದ ಎಚ್ ಎನ್ ಚಂದ್ರಶೇಖರ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಿಮ್ಮ ಮೇಲಿರುವ ಒಂದೇ ಒಂದು ಆರೋಪ ಅಂದರೆ ರಾಮನನ್ನು, ರಾಮ ಮಂದಿರವನ್ನು ರಾಜಕೀಯಕ್ಕೆ ಬಳಸಿಕೊಳ್ತಾ ಇದ್ದೀರಿ ಅಂತ. ಒಂದೇ ಒಂದು ಆರೋಪ ಅಲ್ಲ, ಹಲವು ಆರೋಪಗಳ ಪೈಕಿ ಇದೊಂದು. ಐ ಸ್ಟ್ಯಾಂಡ್ ಕರೆಕ್ಟೆಡ್. ಈ ಮಂತ್ರಾಕ್ಷತೆ ಹಂಚೋದಕ್ಕೆ ಒಂದು ಹೋಬಳಿಯ ಉಸ್ತುವಾರಿ ವಹಿಸ್ಕೊಂಡಿದ್ದರೆ 118 ಗ್ರಾಮಗಳು ಬರ್ತದೆ. ಅದರಲ್ಲಿ ಈವನ್ ದಲಿತರ ಕಾಲೋನಿಗಳಿಗೂ ಹಂಚಕ್ಕೆ ಹೋಗಿದ್ವಿ. ಯಾವ ರೀತಿ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಕೆಲವು ಮನೆಗಳಿಗೆ ಬೀಗ ಹಾಕಿ ಊರಿಗೋಗಿರ್ತಕ್ಕಂತಹ ದಲಿತರು ವಾಪಸ್ ಬಂದ ಮೇಲೆ ಮತ್ತೆ ಫೋನ್ ಮಾಡಿ ನೀವೇ ಬಂದ ಮನೆಗೆ ತಲುಪಿಸ್ತೀರಾ, ನಾವೇ ಬರಬೇಕಾ ಅಂತ ಕೇಳೋಗಾಗಿದೆ. ಅವ್ರ ಮನೆಗೆ ಹೋದರೆ ಒಳಗಡೆ ಮುಖ ತೊಳ್ಕೊಂಡು ಬಂದ್ಬಿಟ್ಟು ಸೆರಗೋಟಿ ತಗೊತಾ ಇದ್ದಾರೆ ಮಹಿಳೆಯರು. ಎಂಥ ಭಕ್ತಿಭಾವ! ನನ್ನ ಇಡೀ ಜೀವನದಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮದ ವಿಷಯಕ್ಕೆ ಇಡೀ ಹಳ್ಳಿ ರಾಜಕೀಯವನ್ನು ಬಿಟ್ಟು ಒಂದಾಗಿದೆ ಇವತ್ತು ಅಂತ ಹೇಳಿದ್ರೆ ಅದು ಈ ಕಾರಣಕ್ಕೋಸ್ಕರ. ಯಾವ ಗ್ರಾಮದಲ್ಲೂ ನನಗೆ ಕಾಂಗ್ರೆಸ್ ಅವ್ರು ಕಾಣ್ತಾ ಇಲ್ಲ, ದಳದವ್ರು ಕಾಣ್ತಾ ಇಲ್ಲ, ಬಿಜೆಪಿ ಅವ್ರು ಕಾಣ್ತಾ ಇಲ್ಲ. ರಾಮ 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 ರಾಮ. ನೀವು ಏನು ನಿಮಗೆ ದೃಶ್ಯಗಳಿಗೆ ಏನು ಕಾಣ್ತಾ ಇದೆ ಟಿ ವಿ ಮಾಧ್ಯಮದವ್ರಿಗೆ, ಅದರ 90% ಹೆಚ್ಚು ಇವತ್ತು ಭಾವನೆಗಳು ಪ್ರತಿ ಗ್ರಾಮದಲ್ಲಿ ಹುಟ್ಕೊಂಡಿದೆ. ಕಾರಣ ಏನು ನೋಡಿ, ಇದು ಮೈಥಾಲಜಿಯೋ ಅಥವಾ ಹಿಸ್ಟ್ರಿಯೋ ಅಂತ ಜಿಜ್ಞಾಸೆ ಬಂದಾಗ ವಾಲ್ಮೀಕಿಯವರು ಮಹರ್ಷಿಗಳು ಎಂತಹ ದಾರ್ಶನಿಕರು ಅಂತ ಹೇಳಿದ್ರೆ, ಅವರು ಯಾವುದನ್ನು ಮೈಥಾಲಜಿ ಬರೀಲಿಲ್ಲ, ಪ್ಯೂರ್ ಪೊಲಿಟಿಕಲ್ ಹಿಸ್ಟ್ರಿ ಬರೆದ್ರು ಅವರು. ರಾಮಾಯಣ ಅಂತಕ್ಕಂಥದ್ದು ಹೆಸರು. ರಾಮಾಯಣ ಅಂದ್ರೇನು? ರಾಮನ ಅಲೆದಾಟ. ಅದು ರಾಮನ ದಿಗ್ವಿಜಯ ಅಲ್ಲ, ಅಲೆದಾಟ. ಯಾಕೆ? ಯಾವುದು ಒಂದು ಭರತಖಂಡ ಅಥವಾ ರಾಷ್ಟ್ರ ಅಂತಕ್ಕಂಥದ್ದು ಜನರ ಮನಸ್ಸಲ್ಲಿ ಇತ್ತು ಆಗಿನ ಕಾಲದಲ್ಲಿ, ಅದಕ್ಕೆ ಮೂರ್ತಿ ರೂಪ ಕೊಟ್ಟಿದ್ದು ಶ್ರೀರಾಮಚಂದ್ರ. ನೀವು ನೋಡ್ಕೊಂಬನ್ನಿ ಎಷ್ಟು ಪೊಲಿಟಿಕಲ್ ಅಂತ ಹೇಳಿ. ಮತ್ತೆ ರಾಮನ ಬಗ್ಗೆ ಏನನ್ನು ಹೇಳೋಕೋದ್ರೂ ಅದು ನಿಜವಾದ ಸ್ತೋತ್ರ ಯಾಕಾಗ್ತಿತ್ತು ಅಂತ ಹೇಳಿದ್ರೆ, ಅದು ರಾಮನ ಶ್ರೇಷ್ಠತೆಯಿಂದ. ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ರಾಮ ಶ್ರೇಷ್ಠ ರಾಜ ಇರ್ಬೋದು, ಶ್ರೇಷ್ಠ ತಂದೆ ಇರ್ಬೋದು, ಅಥವಾ ಶ್ರೇಷ್ಠ ಸಹೋದರ ಇರ್ಬೋದು, ಶ್ರೇಷ್ಠ ಮಗ ಇರ್ಬೋದು. ಅದೇ ಶ್ರೇಷ್ಠ ಶತ್ರು ಅಂತ ಹೇಳಿದ್ರು ರಾಮನಿಗೆ. ಇದು ಜಗತ್ತಲ್ಲಿ ಯಾರಿಗೂ ಈ ಪಟ್ಟ ಸಿಗೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ತನ್ನನ್ನು ಕೊಲ್ಲೋಕೆ ಬಂದಂತಹ ಶತ್ರುನೂ ಕೂಡ ಗೌರವ ಕೊಡಬೇಕು ಅನಿಸಿತ್ತು ರಾಮನಿಗೆ. ರಾಮನ ಯುದ್ಧ ನಡೀತಾ ಇತ್ತು, ಇಂದ್ರಜಿತ್ತದು ವಧೆ ಆಗೋಗುತ್ತೆ ಯುದ್ಧದಲ್ಲಿ. ಅವನ ಹೆಣ ಬಿದ್ದಿರುತ್ತೆ ಅದರೊಳಗಡೆಗೆ. ಅವನ ಹೆಂಡತಿ ಸುಲೋಚನಾ ಚಿತೆ ಇಟ್ಕೊಂಡು ಅದ್ರ ಮುಂದೆ ಕಾಯ್ತಾ ಕೂತಿರ್ತಾಳೆ ಗಂಡನ ಹೆಣಕ್ಕೋಸ್ಕರ. ಸಿಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಆಗ ಅವಳು ರಾವಣನ ಹತ್ರ ಹೋಗಿ ಗೋಳಾಡಿ ಬರ್ತಾಳೆ, ಹೇಗಾದ್ರೂ ಮಾಡಿ ನನ್ನ ಗಂಡನ ಹೆಣ ತೊಗೊಂಬನ್ನಿ ಅಂತೇಳಿ. ಆಗ ರಾವಣವನ್ನು ಮಾತಾಡ್ತಾನೆ, ತೊಗೊಂಬರಕ್ಕೆ ಯಾರು ಕೇಳಾಗ್ತಿಲ್ಲ. ಯಾಕೆಂದ್ರೆ ರಾಮನ ಸೈನ್ಯದೊಳಗಡೆಗೆ ಆ ಹೆಣ ಬಿದ್ದಿರುತ್ತೆ. ರಾವಣವನ್ನು ಮಾತಾಡ್ತಾನೆ, ಸುಲೋಚನಾ ನೀನು ಧೈರ್ಯವಾಗಿ ಹೋಗು ರಾಮನ ಹತ್ರ, ನಿನಗೇನು ತೊಂದರೆ ಆಗೋದಿಲ್ಲ. ಯಾಕೆ ಗೊತ್ತಾ? ಅಲ್ಲಿರೋದು ಶ್ರೀರಾಮಚಂದ್ರ, ನಿನಗೆ ಗೌರವ ಕೊಡ್ತೇನೆ ಅಂತೇಳಿ. ಸುಲೋಚನ ಮಧ್ಯರಾತ್ರಿ ಒಬ್ಬಳೇ ಹೋಗ್ತಾಳೆ. ರಾಮ ಅವಳನ್ನು ಆದರದಿಂದ ಸತ್ಕರಿಸ್ತಾನೆ, ಗೌರವ ಕೊಡ್ತಾನೆ. ಆ ಇಂದ್ರಜಿತನ ಹೆಣವನ್ನು ಗೌರವಪೂರ್ವಕವಾಗಿ ವಾಪಸ್ ಕೊಟ್ಟು ಕಳಿಸ್ತಾನೆ. ರಾವಣನ ಬಾಯಲ್ಲಿ ಬಂದಂಥ ಅಷ್ಟು ಶ್ರೇಷ್ಠವಾದ ಶತ್ರು ಕೂಡ ರಾಮ ಅಂತೇಳಿ. ಇಂತಹ ಗುಣಗಳನ್ನು ಮೈಗೂಡಿಸ್ಕೊಂಬಂತಲ್ಲ ಈ ಭರತ ಭೂಮಿ ಜನರಿಗೆ. ಅದಕ್ಕೆ ಇವತ್ತು ಇಷ್ಟೊಂದು ಇಷ್ಟ ಆಗಿರ್ತಕ್ಕಂಥದ್ದು. ರಾಮ ಇಡೀ ಭರತಖಂಡವನ್ನು ಪೊಲಿಟಿಕಲ್ ಆಗಿ ಒಂದು ಮಾಡಲಿಕ್ಕೆ ಹೋದ. ನೋಡಿ, ಅವನು ಇದಕ್ಕೆ ಅಜ್ಞಾತವಾಸಕ್ಕೆ ಹೊರಟಾಗ ಅವನು ಕೋಸಲ ರಾಜ್ಯದಲ್ಲೇ ಇರ್ಬೋದಾಗಿತ್ತು. ಒಳ್ಳೊಳ್ಳೆ ಅರಣ್ಯಗಳಿದ್ವು ಅಲ್ಲಿ. ಯಾಕೆ ದಡದಂತ ಓಡ್ ಬಂದ? ಕೇವಲ 5 ದಿನದಲ್ಲೇ ಅವನು ಇದಕ್ಕೆ ಬಂದಿದ್ದ, ಚಿತ್ರಕೂಟಕ್ಕೆ ಬಂದಿದ್ದ. 200 ಕಿಲೋಮೀಟರ್ ಧಾವಿಸ್ಬಿಟ್ಟಿದ್ದ. ಏನಕ್ಕೆ ಬಂದಿದ್ದ? ಯಾವುದೋ ಒಂದು ಪೊಲಿಟಿಕಲ್ ಮಿಷನ್ ಮೇಲೆ ಹೊರಟಿದ್ದ ಅವನು. ಅದಾದ್ಮೇಲೆ ದಂಡಕಾರಣ್ಯಕ್ಕೆ ಬಂದ, ಅದಾದ್ಮೇಲೆ ಚಿತ್ರಕೂಟಕ್ಕೆ ಬಂದ, ಭಾರತವನ್ನು ಒಂದುಗೂಡಿಸ್ದ. ಆದ್ದರಿಂದ ರಾಮನ ಹೆಸರಿನಲ್ಲಿ ಪಾಲಿಟಿಕ್ಸ್ ಫೈನ್ ಅಂತ ಅಲ್ಲ, ಪೊಲಿಟಿಕ್ಸ್ ವಿಷಯ ಮಾತಾಡ್ತಿಲ್ಲ ನಾನು, ಆದರ್ಶ ಗುಣಗಳ ಬಗ್ಗೆ ಮಾತಾಡ್ತಿದ್ದು. ಇವತ್ತು ಇಡೀ ಜಗತ್ತಿಗೆ ಆದರ್ಶದ ಸಂದೇಶ ಯಾರಾದ್ರೂ ಕೂಡ ಸಾಧ್ಯ ಆದ್ರೆ, ನಾನು ಅವತ್ತೇ ಹೇಳ್ತಾ ಇದ್ದೆ, ಇಡೀ ಜಗತ್ತಲ್ಲಿ ಯಾವ ಪೊಲಿಟಿಕ್ಸ್ ನೋಡಿದ್ವಿ ನಾವು? ಅಣ್ಣ ತಮ್ಮನ ಕೊಲ್ತಕ್ಕಂಥದ್ದು, ಮಗ ತಂದೆನ ಕೊಲ್ತಕ್ಕಂಥದ್ದು. ಆದ್ರೆ ರಾಮ ತಂದೆಯ ಮಾತಿಗೋಸ್ಕರ, ಮಾತು ಅವನು ಹೇಳಲಿಲ್ಲ, ಮಾತಿಗೋಸ್ಕರವೇ ತನ್ನ ರಾಜ್ಯವನ್ನು ಬಿಟ್ಟಾಕಿ ಹೊರಟೋದ. ಅವನ ತಮ್ಮಂದಿರು ಆಲ್ ದಟ್ ಇಸ್ ಅಕ್ಸೆಪ್ಟೆಡ್ ರೀ. ನೀವು ಆ ರಾಮನನ್ನು ಬಳಸ್ಕೊಂಡು ನೆಕ್ಸ್ಟ್ ಚುನಾವಣೆ ಗೆಲ್ಲೋದಕ್ಕೆ ಹೋಗ್ತಾ ಇದ್ದೀರಿ ಅನ್ನೋದು ಆರೋಪ. ಒಂದು ರಾಮನನ್ನು ಬಳಸ್ಕೊಳ್ಳೋದು ಅಂತ ಹೇಳಿದ್ರೆ ಈ ಸಂಸ್ಕೃತಿಯನ್ನು ಜೊತೆಲಿ ಹೋಗ್ತಿರ್ತಕ್ಕಂಥವ್ರು ನಾವು. ಒಂದು ಎರಡರಲ್ಲಿ ಪೊಲಿಟಿಕಲ್ ಆಗಿ ನೋಡ್ಬೇಕಂತ ಹೇಳಿದ್ರೆ ಎಲ್ಲ ಅರ್ಹತೆಯೂ ನಮ್ಗಿದೆ. ನಮ್ಮ ಪಕ್ಷ ಇನ್ನೂ ನಾವು ಕನಸೇ ಕಂಡಿದ್ದಾಗ, ಅಧಿಕಾರದ ಕನಸಲ್ಲಿ ಕಂಡಿದ್ದಾಗ 84ರಲ್ಲೂ ಕೂಡ ರಾಮ ಮಂದಿರವೇ ನಮ್ಮ ಏನು ದಿಕ್ಸೂಚಿಯಾಗಿತ್ತು. 1989ರಿಂದ ಪ್ರತಿ ಮ್ಯಾನಿಫೆಸ್ಟೋದಲ್ಲಿ ಇದೆ. ಆವತ್ತಿಂದ ಇವತ್ತಿನ ತನಕ ಭಾರತೀಯ ಜನತಾ ಪಕ್ಷ ರಾಮ ಮಂದಿರಕ್ಕೋಸ್ಕರ ಹೋರಾಟ ಮಾಡಿದೆ. 10% ಇಡೀ ಎಲ್ಲ ಪಕ್ಷಗಳು ಸೇರಾಗಿಲ್ಲ. ಅದು ಇವ್ರು ಮಾಡಿದ್ದೇನು? ರಾಮ ಕಾಲ್ಪನಿಕ ವ್ಯಕ್ತಿ ಅಂತೇಳಿ ಕೋರ್ಟ್ಗೆ ಹೋದ್ರು. ರಾಮ ಮಂದಿರ ಆಗಲೇಬಾರ್ದು ಅಂತ ಹೋದ್ರು. ರಾಮನಿಗೆ ಬೀಗ ಹಾಕಿಸಿ ರಾಮನ ಕಿತ್ತು ಬಿಸಾಕಿ ಅಂತ ನೆಹರು ಹೇಳಿದ್ರು. ಅದೇ ಜಾಗದಲ್ಲಿ ಮತ್ತೆ ಮಸೀದಿ ಕಟ್ತೀವಿ ಅಂತೇಳಿ ಪಿ ವಿ ನರಸಿಂಹರಾವ್ ಅವರು ಹೇಳಿದ್ರು. ಯಾವುದು ಆಗಲೇಬಾರ್ದು ಅಂತೇಳಿ ಕಾಂಗ್ರೆಸ್ ಪಕ್ಷ ನಿಂತ್ಕೊಂತು. ಕ್ಷಣಕ್ಕೂ ಅಡಿಗೂ ರಾಮ ಮಂದಿರ ಆಗಲೇಬಾರ್ದು, ರಾಮ ಇಲ್ವೇ ಇಲ್ಲ ಅಂತ ಹೋದರು ಇವರು. ಕ್ಷಣಕ್ಕೂ ನಮ್ಮ ಜೀವನ ಧ್ಯೇಯ ಮಾಡಿಕೊಂಡು ರಾಮ ಮಂದಿರ ಆಗಲೇಬೇಕು ಅಂತ ಹೋದವರು ನಾವು ತಗೋಬೇಕ್ರಿ ಇಲ್ಲಿ ಪೊಲಿಟಿಕಲ್ ಮೈಲೇಜು. ಇನ್ನೊಂದು ಇದು ಇಡೀ ದೇಶದ ವೆರಿ ಕ್ಲಿಯರ್, ಬ್ಲಂಟ್ ಅಂಡ್ ಕ್ಲಿಯರ್. ಪ್ರಶಾಂತ್, ನಾವಲ್ದೆ ಇನ್ಯಾರು ತಗೋತಾರ ಪೊಲಿಟಿಕಲ್? 96-98ರಲ್ಲಿ ಅಧಿಕಾರ ಹಿಡಿಯೋದಕ್ಕೋಸ್ಕರ ರಾಮನನ್ನ ಪಕ್ಕದಲ್ಲಿ ಇಟ್ಟಿದ್ರು. ಎಸ್,
ಅವಾಗ ಇರಲಿಲ್ಲ ನಿಮ್ಮ ನಾನು ಹೇಳಿದೆ, ನಾನು 89 ಪ್ರತಿ ಇದ್ರೊಳಗಡೆ ಕೂಡ ಇದೆ ನಮ್ಮ ಮ್ಯಾನಿಫೆಸ್ಟೋ. ನೋಡ್ಕೊಂಬನ್ನಿ ಮ್ಯಾನಿಫೆಸ್ಟೋದಲ್ಲಿ 83 ವಿಶ್ವ ಹಿಂದೂ ಪರಿಷತ್ 90 ಅಧಿಕಾರ ಹಿಡಿಯುವಾಗ ರಾಮನನ್ ಪಕ್ಕದಲ್ಲಿ ಇಟ್ಟಿರಲಿಲ್ವಾ? ಯಾವುದೇ ಒಂದು ಮ್ಯಾನಿಫೆಸ್ಟೋ ವಿತೌಟ್ ದಟ್ ಒಂದೇ ಒಂದು ಮ್ಯಾನಿಫೆಸ್ಟೋ ನಮಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವತ್ತಿಂದ ಕೂಡ ಇವತ್ತಿಗೂ ಕೂಡ ನೋಡಿ, ರಾಮ ಮಂದಿರವನ್ನು ಅಷ್ಟೊಂದು ನೀವು ಏನು ತೀರ್ಪು ಬಂದಾಗೋಗಿದೆ, ಜನ ಒಪ್ಕೊಂಡಾಗೋಗಿದೆ, ರಾಮ ಮಂದಿರ ಆಗೋಗ್ತಾ ಇದೆ. ಈಗಲಾದ್ರೂ ಮಾನಸಿಕತೆ ಬದಲಾವಣೆ ಆಯ್ತಾ? ಅವರು ಉದ್ಧವ್ ಠಾಕ್ರೆ ಹೇಳ್ತಾರೆ ಅಲ್ಲಿಗೆ ಹೋಗ್ಬಿಟ್ಟು ಬಂದ್ರೆ ಗೋದ್ರ ಹತ್ರ ಹತ್ಯಾಕಾಂಡ ಜನಗಳೇ ನಿಮ್ದು ಅಂತೇಳಿ. ಇನ್ನೊಬ್ಬ BR ಪಾಟೀಲ್ ಹೇಳ್ತಾರೆ ಅಲ್ಲಿಗೆ ಬಾಂಬ್ ಆಗ್ತೀವಿ ಅಂತೇಳಿ. ಹರಿಪ್ರಸಾದ್ ಅಂತ ಹೇಳ್ತಾರೆ ನಿಮ್ಮ ಕಗ್ಗೊಲೆಗಳಾಗ್ತವೆ ಅಂತೇಳಿ. ಯಾವ ಮಾನಸಿಕತೆ ಇವತ್ತು ಒಂದು ಒಳ್ಳೆ ಅವಕಾಶ ಇತ್ತು ಕಾಂಗ್ರೆಸ್ಗೆ. ಯಾವ ಶಬಾನು ತೀರ್ಪಿನಲ್ಲಿ ಸಂವಿಧಾನವನ್ನು ತಿದ್ದುಬಿಟ್ಟು ಒಂದು ಶರಿಯಾ ಕಾನೂನಿನ ಪರ ನಿಂತ್ಕೊಂಡಿದ್ರು. ಇವತ್ತವ್ರಿಗೆ ಒಂದು ಒಳ್ಳೆ ಅವಕಾಶ ಇತ್ತು. ಹೌದೌದು, ನಾವು ಕೇವಲ ಒಂದರ ಪರವಾಗಿ ನಿಂತಿಲ್ಲ, ಇವತ್ತು ಸಂಸ್ಕೃತಿಯ ಪರವಾಗಿ ನಿಂತ್ಕೊಂಡಿದ್ದೀವಿ ಅಂತಲ್ಲ. ಇಂತಹ ಅದ್ಭುತ ಅವಕಾಶವನ್ನು ಹಾಳು ಮಾಡ್ಕೊಳ್ಳೋದ? ನೀವು ಮದರ್ ತೆರೇಸಾಗೆ ಸೆಂಟೂಟ್ ಕೊಡೋದಕ್ಕೆ ನೀವು ಹೋಗೋಕ್ಕಾಗಲಿಲ್ಲ ಅಂತೇಳಿ ಸೋನಿಯಾ ಗಾಂಧಿ ಸರ್ಕಾರದಿಂದ ಅಫಿಷಿಯಲ್ ಲೆಟರ್ ಬರೆದ್ರು, ನನ್ನಿಂದ ನಾನು ಪ್ರತಿನಿಧಿನ ಕಳಿಸ್ಕೊಡ್ತಾ ಇದ್ದೀನಿ, ನಾನು ಬರೋಕ್ಕಾಗ್ತಿಲ್ಲ ವ್ಯಾಟಿಕನ್ಗೆ ಅಂತ ಹೇಳಿ. ಒಂದು ಕ್ರಿಶ್ಚಿಯನ್ ಧರ್ಮದ ಇದ್ರ ಬಗ್ಗೆ ನಿಮ್ಗೆ ಅಷ್ಟೊಂದು ನಂಬಿಕೆ ಇದೆ. ಇವತ್ತು ಇಡೀ ಜಗತ್ತಿನ ಹಿಂದೂ ಧರ್ಮದ ಒಂದು ಶ್ರೇಷ್ಠತೆ ಆಗ್ತಾ ಇದೆ. ಒಬ್ಬರನ್ನ ಕಳಿಸ್ಬೇಕು ಅಂತ ನಿಮ್ಗೆ ಅನಿಸ್ಲಿಲ್ವಾ? ನೀವಂತೂ ಬರೋದಿಲ್ಲ. ಖರ್ಗೆ ಅವ್ರನ್ನ ಯಾರೊಬ್ಬರು ಕಳಿಸ್ಬೇಕು ಅಂತ ನಿಮ್ಗೆ ಅನಿಸ್ಲಿಲ್ವಾ? ಏನು ಅಚೀವ್ ಮಾಡ್ತಿದ್ರಿ ಇದ್ರೊಳಗಡೆಗೆ? ನೆಹರು ಅವರ ಕಾಲ 1949 ಹಿಂದೂ ಧರ್ಮನ ನೇರವಾಗಿ ನೀವು ನಾಶ ಮಾಡೋಕ್ಕೆ ಹೊರಟ್ರಲ್ಲ. ಅದು ರಾಮ ಮಂದಿರದ ಏನು ರಾಮಲಲ್ಲ ವಿಚಾರ ಇರ್ಬೋದು, ಬೀಗ ಹಾಕ್ಸಿದಿರ್ಬೋದು, ಹಿಂದೂ ಬಿಲ್ ಕೋಡ್ ಇರ್ಬೋದು, ಪ್ರತಿಯೊಂದರಲ್ಲೂ ನೀವು ಇದನ್ನ ಮಾಡ್ಕೊಂಡೇ ಹೋದ್ರಲ್ಲ. ಈ ಧರ್ಮದ ಪರವಾಗಿ, ಸಂಸ್ಕೃತಿ ಪರವಾಗಿ ಒಂದು ಉದಾಹರಣೆ ಕೊಡಿ. ಜಸ್ಟ್ ಗಿವ್ ಮಿ ಒನ್ ಎಕ್ಸಾಂಪಲ್, ಇನ್ಕ್ಲೂಡಿಂಗ್ ಸೋಮನಾಥ. ಯು ನೆವರ್ ಸ್ಟುಡ್ ಫಾರ್ ದಿ ಸಂಸ್ಕೃತಿ, ಯು ನೆವರ್ ಸ್ಟುಡ್ ಫಾರ್ ಹಿಂದೂಯಿಸಮ್. ಬರೀ ಅಪೋಸ್ ಮಾಡಿಕೊಂಡು ನಾಶವನ್ನೇ ಮಾಡಕ್ಕೆ ಹೋಗಿದ್ರಿ. ನಿಮ್ಗೇನು ನೈತಿಕತೆ ಇದೆ ಇವತ್ತು ಬಿಜೆಪಿ ಬಗ್ಗೆ ಮಾತಾಡೋದಕ್ಕೆ? ನಮ್ಮ ಪಕ್ಷ ಹುಟ್ಟೋದಕ್ಕಿಂತ ಮುಂಚೆ ಅದೇ ತತ್ವ, ಅದೇ ಸಿದ್ಧಾಂತ, ಅದೇ ನಂಬಿಕೆ ಇವತ್ತು ಕೂಡ ಇನ್ನು 100 ವರ್ಷ ಬಂದರೂ ಕೂಡ ನಮ್ಮ ಬಿಜೆಪಿದು ಒಂದೇ ತತ್ವ, ಒಂದೇ ಸಿದ್ಧಾಂತ. ಅದು ಆರ್ಟಿಕಲ್ 370 ಇರ್ಬೋದು, ತ್ರಿಬಲ್ ತಲಾಕ್ ವಿಚಾರ ಇರ್ಬೋದು, ರಾಮನ ವಿಚಾರ ಇರ್ಬೋದು, ಅಥವಾ ಮುಂದೆ ಬರ್ತಕ್ಕಂಥ ನಮ್ಮ ಸಂಸ್ಕೃತಿ ಉಳಿಸ್ತಕ್ಕಂಥ ವಿಚಾರ ಇರ್ಬೋದು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ವಿಚಾರ ಇರ್ಬೋದು. ಪ್ರತಿಯೊಬ್ಬರಿಗೂ ಗೌರವ ಕೊಡೋದು ನಮ್ಮ ಸಂಸ್ಕೃತಿ. ಅದು ನಮ್ಮ ಸಂಸ್ಕೃತಿನ ಉಳಿಸೋದು ಕೂಡ ಇದು ನಮ್ಮದೇ. ಇದು ಹಾಗಾಗಿ ಎಲ್ಲ ಅಧಿಕಾರ ಕ್ಲಿಯರ್ ಇದ್ದಾರೆ. ಪೊಲಿಟಿಕಲ್ ಮೈಲೇಜ್ ನಾವು ತಗೊಳ್ಳೋದು ಇನ್ಯಾರು ತಗೋಬೇಕು ಅಂತ. ಸ್ವತಂತ್ರ ನಂತರ ನಮ್ಮ ಭಾರತ ದೇಶದಲ್ಲಿ 2 ಹೋರಾಟ ನಡೀತು. ಒಂದು ಎಮರ್ಜೆನ್ಸಿ ಪೀರಿಯಡ್ನ ವಿರುದ್ಧವಾದ ಹೋರಾಟ, ಎರಡನೇದು ರಾಮ ಮಂದಿರ ಹೋರಾಟ. ರಾಮ ಮಂದಿರ ಹೋರಾಟದಲ್ಲಿ ಜನಸಂಘ ಇರ್ಬೋದು, ಮತ್ತು ಸಂಘ ಪರಿವಾರ ಇರ್ಬೋದು, VHP ಇರ್ಬೋದು, ಸಂಘಟಿತರಾಗಿ ಹೋರಾಟ ಮಾಡಿ BJP ಕೂಡ ಸಂಘಟನೆ ಆಯಿತು. ಆ ಸಂದರ್ಭದಲ್ಲಿ ಖಂಡಿತ ಇವತ್ತು ಏನು ನಾಳೆ ಪ್ರತಿಷ್ಠಾಪನೆ ಆಗ್ತಿದೆ ಭವ್ಯ ಮಂದಿರ ಆಗಿ, ಇದಕ್ಕೆಲ್ಲ ಕಾರಣ ಕೂಡ BJPಯ ಪಾತ್ರನೂ ಇದೆ, VHP ಇದೆ, RSS ಇದೆ, ಜನಸಂಘದಿದೆ. ಎಲ್ಲರೂ ಕೂಡ ನಮ್ಮ ಸಂಸ್ಕೃತಿನ ಉಳಿಸಲು ಹೊರಟಿದ್ದಾರೆ. ನಾವು ಕೂಡ ಹೆಮ್ಮೆ ಪಡ್ತಾ ಇದ್ದೀವಿ. ನಮ್ಮ ದೇಶದ ಎಲ್ಲ ಹಿಂದೂಗಳು, ನಮ್ಮ ದೇಶದಲ್ಲಿರತಕ್ಕಂಥ ಎಲ್ಲ ಧರ್ಮದವರು ಕೂಡ ಹೆಮ್ಮೆ ಪಡಬೇಕು. ಯಾಕಂದರೆ ಸಂಸ್ಕೃತಿ ನಮ್ಮ ಪುರಾತನ ಒಂದು ಇದರಲ್ಲಿ ನಾಗರಿಕತೆಯಲ್ಲಿ ಉಳಿದಿರೋದು, ಕುರುಹು ಇರೋದು ನಮ್ಮದೇ ಹಿಂದೂ ಧರ್ಮದ. ನಾಳೆ ಏನು ಆಗ್ತಾ ಇದೆ, ಇದು 6-7 ಸಾವಿರ ವರ್ಷಗಳ ಒಂದು ದೇವಸ್ಥಾನದ ಪುನರುತ್ಥಾನ ಆಗಿರೋದು. ಇದಕ್ಕೆಲ್ಲ ಖಂಡಿತ ನಾವು ಭಾರತೀಯರೆಲ್ಲ ಹೆಮ್ಮೆ ಪಡಬೇಕು. ಚಂದ್ರಶೇಖರ್ ಅವರು ಇದ್ದಿದ್ರಲ್ಲೇ ನೇರವಾಗಿ ಹೇಳ್ತಾರೆ ಅದನ್ನು. BJP ಅದನ್ನು ಅಪ್ಫ್ರಂಟಾಗಿ ಮೊದಲಿಂದ ಹೇಳ್ತಾ ಇದೆ. ಆದರೆ ಇತಿಹಾಸವು ಕೂಡ ಹೇಳುತ್ತೆ, 81ರಲ್ಲಿ ಈ ಹೋರಾಟ ವಿಶ್ವ ಹಿಂದೂ ಪರಿಷತ್ ಶುರು ಮಾಡಿದಾಗ BJPಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಈ ಹೋರಾಟದ ಜೊತೆ ಕಾಣಿಸ್ಕೊಳ್ಳಿಕ್ಕೆ ಇಷ್ಟ ಇರಲಿಲ್ಲ. ಅವರಂತ ಇದ್ರು, ಇದು ಧಾರ್ಮಿಕ ಹೋರಾಟ, ರಾಜಕೀಯ ಪಕ್ಷವಾಗಿ ನಾವ್ಯಾಕೆ ಅದರಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದು. 85ರಲ್ಲಿ ದಿಲ್ಲಿಯ ವಿಜ್ಞಾನ ಭವನದಲ್ಲಿ ಧರ್ಮ ಸಂಸತ್ ಸಭೆಯನ್ನು ಅಶೋಕ್ ಸಿಂಘಲ್ ಅವರು ಕರೆದಾಗ ಅದಕ್ಕೆ ಬೆಂಬಲ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. BJP ಅದರಲ್ಲಿ ಪಿಕ್ಚರಲ್ಲೇ ಇರಲಿಲ್ಲ. 2 ಸಂಸದರನ್ನು ಹೊಂದಿರತಕ್ಕಂಥ ಪಕ್ಷವಾಗಿತ್ತು. 89ರ ಪಾಲಂಪುರ್ BJPಯ ಅಧಿವೇಶನದವರೆಗೂ BJP ಈ ಹೋರಾಟದಲ್ಲೇನು ಪಾಲ್ಗೊಂಡಿಲ್ಲ. ವಿಶ್ವ ಹಿಂದೂ ಪರಿಷತ್, RSS ಈ ಹೋರಾಟವನ್ನು ನಡೆಸ್ತಾ ಇತ್ತು. 89ರಲ್ಲಿ RSSನ ಭೌರಾವ್ ದೇವರಸ್ BJP ಅವ್ರಿಗೆ ಹೇಳಿದರು, ಈ ಹೋರಾಟದಲ್ಲಿ ನೀವು ಪಾಲ್ಗೊಳ್ಳಿ. ಯಾಕೆ ಅನ್ನೋ ಪ್ರಶ್ನೆ ಬಂದ. ಅದಕ್ಕೊಂದು ಸ್ಟ್ರಾಟಜಿ ಇದೆ. ನನಗನ್ಸುತ್ತೆ ನೋಡಿ, ಶಾಬಾನೋ ಪ್ರಕರಣ ಮತ್ತು ಮಿಡ್ 80ಸ್ನಲ್ಲಿ 84-85 ನಂತರ ಒಂದು ಶಾಬಾನೋ ಪ್ರಕರಣ ಅದಕ್ಕೆ ಕಾರಣವೂ ಆಯಿತು. ಮೀನಾಕ್ಷಿಪುರಂನಲ್ಲಿ ಕನ್ವರ್ಷನ್ಸ್ ಏನು, ಮೀನಾಕ್ಷಿಪುರಂನಲ್ಲಿ ಅನೇಕ ನೂರಾರು ಹಿಂದೂಗಳು ಇಸ್ಲಾಂಗೆ ಮತಾಂತರ ಹೊಂದಿರತಕ್ಕಂಥ ಘಟನೆಯ ನಂತರ ಒಂದು ಹಿಂದೂ ತಳಮಳ ಅಂತ ಅದನ್ನು ನೀವು ಕರೆಯೋದಾದರೆ ಶುರುವಾಯಿತು. ಆ ಹಿಂದೂ ತಳಮಳವನ್ನು ವ್ಯವಸ್ಥಿತವಾಗಿ ವೋಟ್ ಬ್ಯಾಂಕ್ ಮಾಡಿಕೊಂಡ ಕೀರ್ತಿ BJPಗೆ ಸಲ್ಲ. ನಾನು ತಪ್ಪು ಸರಿ ಅಂತ ಅದರ ನಿಷ್ಕರ್ಷೆಗೆ ಹೋಗಲ್ಲ, ಅವ್ರವ್ರದ್ದು. ದಟ್ ಈಸ್ ಅಬ್ಸರ್ವೇಷನ್. ನನಗನ್ಸುತ್ತೆ ನೋಡಿ, ಇದರ ಬ್ರಾಡರ್ ಕ್ಯಾನ್ವಾಸ್ನಲ್ಲಿ ಪಾಲಿಟಿಕ್ಸನ್ನು ನೋಡುವ ಅವಶ್ಯಕತೆ ಇದೆ.
ನೀವು 89ರಿಂದ 91ರವರೆಗೆ 3 ಪ್ರಮುಖ ಘಟನೆಗಳು ಭಾರತದಲ್ಲಿ ನಡೀತವೆ, 2 ಪ್ರಮುಖ ಘಟನೆಗಳು ವಿಶ್ವದಲ್ಲಿ ನಡೀತವೆ. ನವೆಂಬರ್ 9, 1989 ಮೊದಲ ಶಿಲಾನ್ಯಾಸ ರಾಜೀವ್ ಗಾಂಧಿ ಆಡಳಿತದಲ್ಲಿ ಒಬ್ಬ ದಲಿತ ವ್ಯಕ್ತಿಯಿಂದ ಅಶೋಕ್ ಸಿಂಘಲ್ ಕಾಮೇಶ್ವರ್ ಚೌಪಾಲಿಂದ ಆ ಶಿಲಾನ್ಯಾಸ ನಡೆಸ್ತಾರೆ. ಅವತ್ತು ಆ ಘಟನೆ ನಡೆದ 2 ದಿನದ ಮುಂಚೆ ಬರ್ಲಿನ್ ವಾಲ್ ಕುಸಿದು ಬಿದ್ದಿರುತ್ತೆ ಜರ್ಮನಿ. ಅಂದರೆ ಸೋವಿಯತ್ ಯೂನಿಯನ್ನ ವಿಘಟನೆ ಶುರುವಾಗಿದೆ. ಶೀತ ಯುದ್ಧದಿಂದ ನಾವು ಅಮೇರಿಕನ್ ಹೆಜಮನಿ ಹತ್ರ ಹೋಗ್ತಾ ಇರ್ತೀವಿ, ಒಂದು ಘಟನೆ. ನಂತರ ಗೋರ್ಬಚೇವ್ ಪೆರಿಸ್ಟ್ರಾಯ್ಕಾ ಕಾರಣದಿಂದ ಸೋವಿಯತ್ ಯೂನಿಯನ್ ವಿಘಟನೆ ಆಗುತ್ತೆ. ಇದು ವಿಶ್ವದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಭಾರತದಲ್ಲಿ 3 ಪ್ರಮುಖ ಘಟನೆಗಳು ನಡೀತವೆ. ದ್ಯಾಟ್ ಹ್ಯಾಸ್ ಇಂಪ್ಯಾಕ್ಟ್ ಆನ್ ಪೊಲಿಟಿಕ್ಸ್, ಸೊಸೈಟಿ ಆ್ಯಂಡ್ ರಿಲಿಜನ್. ಮೊದಲನೇದು ರಾಮ ಮಂದಿರ. ರಾಮ ಮಂದಿರದ ಹೋರಾಟ ನೀವು ಹೇಳಿದ್ರಿ, ಒಂದು ಅದನ್ನು ಸಂಘ ಪರಿವಾರ ಒಂದು ರೀತಿ ಅದನ್ನು ಸಾಮಾಜಿಕ ಆಯಾಮಗಳನ್ನು ಕೊಡ್ತು, ರಾಜಕೀಯವಾಗಿರ್ತಕ್ಕಂಥ ಲಾಭವನ್ನು BJP ತೆಗೆದುಕೊಳ್ತು. ರಾಮ ಮಂದಿರದ ಹೋರಾಟ. BP ಸಿಂಗ್ ಅದೇ ಸಂದರ್ಭದಲ್ಲಿ ಮಂಡಲ ಆಯೋಗದ ಒಂದು ವರದಿಯನ್ನು 10 ವರ್ಷಗಳ ನಂತರ ಹೊರಗೆ ತೆಗಿತಾರೆ. ಅದು ಕೂಡ ಪೊಲಿಟಿಕ್ಸ್ನ ಭಾಗ. ಈ ದೇಶದಲ್ಲಿ ಪೊಲಿಟಿಕ್ಸ್ ಇಲ್ಲದೆ ಏನೂ ನಡೆದಿಲ್ಲ ರೀ. ಅದು ಅನಿವಾರ್ಯ. ಅದೇ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಯಾವುದೇ ಒಂದು ಪ್ರಮುಖ ಘಟನೆ ಅಥವಾ ಘಟ್ಟ ಸಮಾಜದ ಮೇಲೆ ಏನು ಪರಿಣಾಮ ಬೀರುತ್ತೆ ಅದು ರಾಜಕಾರಣಕ್ಕೆ ಬರುತ್ತೆ. ಒಂದು ಹಂಪ್ಸ್, ರಸ್ತೆ ಮೇಲೆ ಹಂಪ್ಸ್ ನಡೆದ್ರೆ ತನ್ನೊಂದು ಬೋರ್ಡ್ ಹಾಕೋತಾರೆ ರಾಜಕಾರಣಿಗಳು. ಈ ರೀತಿಯ ದೊಡ್ಡ ಹೋರಾಟದಲ್ಲಿ ರಾಜಕಾರಣ ನಡೆಯಲ್ವಾ? ನಡೆಯುತ್ತೆ. ಮಂಡಲ ಚಳುವಳಿ ಪ್ರಾಯಶಃ ಒಂದು ರೀತಿ ಕಾಂಗ್ರೆಸ್ನ ಆಳ್ವಿಕೆಯ ಸಂದರ್ಭದಲ್ಲಿ ಮುಸ್ಲಿಂ, ಬ್ರಾಹ್ಮಣ್, ದಲಿತ್ ಕಾಂಬಿನೇಷನ್ ಮೇಲೆ ನಾರ್ತ್ ಇಂಡಿಯಾದಲ್ಲಿ ಏನೊಂದು ಪಕಡ್ ಕಾಂಗ್ರೆಸ್ಗಿತ್ತು, ಅದನ್ನು ಮುರಿತಕ್ಕಂಥ ಪ್ರಯತ್ನವನ್ನು VP ಸಿಂಗ್, ದೇವಿಲಾಲ್, ಚೌಧರಿ ಚರಣ್ ಸಿಂಗ್ ಇವರು ಬೇರೆ ರೀತಿಯಿಂದ ಮಾಡಿದರು. ಹಿಂದುಳಿದ ವರ್ಗಗಳ ಸಣ್ಣ ವೋಟ್ ಬ್ಯಾಂಕ್ಗಳನ್ನು ಒಟ್ಟುಗೂಡಿಸ್ತಕ್ಕಂಥ ಪ್ರಯತ್ನ. ಕಾಂಗ್ರೆಸ್ ಆ OBC ಪಾಲಿಟಿಕ್ಸನ್ನು ಜಾಸ್ತಿ ನಡೆಸಿರಲಿಲ್ಲ. ಪ್ರಾಯಶಃ ಕರ್ಪೂರಿ ಠಾಕೂರ್ ಮತ್ತು ಕರ್ನಾಟಕದಲ್ಲಿ ದೇವರಾಜ ಅರಸರ ನಂತರ ಆ ಒಂದು ಹೋರಾಟ ಏನು ಆರಂಭ ಆಗುತ್ತೆ, ಅದು ಇವತ್ತು ನೋಡಿ ಕಾಂಗ್ರೆಸ್ 3ಅನ್ನೂ ಅರ್ಥ ಮಾಡಿಕೊಳ್ಳದೆ ಇವತ್ತು ಚಡ್ಪಡಿಸ್ತಾ ಇದೆ. ಒಂದು ಮಂದಿರದ ಹೋರಾಟ, ಅದು ಮುಟ್ಟಬಹುದಾಗಿರ್ತಕ್ಕಂಥ ಏನೊಂದು ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದರ ಅಂದಾಜು ಕಾಂಗ್ರೆಸ್ಗಿರಲಿಲ್ಲ. ಬಾಗಿಲನ್ನು ಓಪನ್ ಮಾಡ್ತು ಹೋದು. ಮುಂದೆ ಸಂಘ ಪರಿವಾರ ಆ ಹೋರಾಟವನ್ನು ಕೈಗೆತ್ಕೊಂಡಾಗ ಕಾಂಗ್ರೆಸ್ ನಿಧಾನವಾಗಿ ಸೆಂಟ್ರಿಸ್ಟ್ ಪಾರ್ಟಿ ಏನಾಗಬೇಕಾಗಿತ್ತು ಅದು ಲೆಫ್ಟ್ ಆಫ್ ಸೆಂಟರ್ ಬಂದಾಯಿತು. ಮಂಡಲ ಚಳುವಳಿಯ ಸಂದರ್ಭದಲ್ಲಿ ನೋಡಿ, ಲಾಲು ಪ್ರಸಾದ್ ಯಾದವ್, ಮುಲಾಯಂ ಸಿಂಗ್ ಯಾದವ್, ಕರ್ಪೂರಿ ಠಾಕೂರ್ ರಂಥ ಹಿಂದುಳಿದ ವರ್ಗಗಳ ನೇತಾರರನ್ನು ಜನತಾದಳ ಮುಂದೆ ತಂತು. BJP ಇದನ್ನು ಅರ್ಥ ಮಾಡಿಕೊಂಡು ಕಲ್ಯಾಣ್ ಸಿಂಗ್, ಸುಂದರ್ಲಾಲ್ ಪಟ್ವಾ, ಉಮಾ ಭಾರತಿ, ನರೇಂದ್ರ ಮೋದಿ ಗುಜರಾತ್ನಲ್ಲಿ, ಕರ್ನಾಟಕದಲ್ಲಿ ಯಡಿಯೂರಪ್ಪನವರು, ಈ ರೀತಿಯ ತಳಮಟ್ಟದ ನಾಯಕರನ್ನು BJP ಪ್ರೊಜೆಕ್ಟ್ ಮಾಡಲಿಕ್ಕೆ ಶುರು ಮಾಡಿತು. ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಳಿಲ್ಲ. ಕಾಂಗ್ರೆಸ್ ಬಿಹಾರದಲ್ಲಿ ಜಗನ್ನಾಥ್ ಮಿಶ್ರಾರಿಂದ ಹೊರಗೆ ಬರಲಿಲ್ಲ, ಉತ್ತರ ಪ್ರದೇಶದಲ್ಲಿ ಶ್ರೀಪತಿ ಮಿಶ್ರಾ, ವೀರಭದ್ರ ಸಿಂಗ್ ಮತ್ತು ND ತಿವಾರಿಯಿಂದ ಹೊರಗಡೆ ಬರಲಿಲ್ಲ. ಇವತ್ತು ಕಾಂಗ್ರೆಸ್ನ ಪುನರುತ್ಥಾನನೇ ಆಗ್ತಾ ಇಲ್ಲ. ಮೂರನೇದು ನನಗನ್ಸುತ್ತೆ ಅಜಿತ್, ನಾವು ಬ್ರಾಡರ್ ಆಸ್ಪೆಕ್ಟ್ನಲ್ಲಿ ಯೋಚನೆ ಮಾಡಬೇಕಾದ್ರೆ ಮಾರ್ಕೆಟ್. ನೀವು 91ರಲ್ಲಿ ಜಾಗತೀಕರಣಕ್ಕೆ ಇವತ್ತಿನ ಏನು ಮಂದಿರದ ಸಂಭ್ರಮವನ್ನು ನೋಡ್ತಾ ಇದ್ದೀರಿ, ಇದಕ್ಕೂ ಮಾರುಕಟ್ಟೆಗೂ ನಾನು ಮಾರುಕಟ್ಟೆ ವಾದ ಹೇಳ್ತಾ ಇಲ್ಲ, ಮಾರುಕಟ್ಟೆ ಮಿಡಲ್ ಕ್ಲಾಸ್ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು, ಇದು ಕೂಡ ಮೋದಿ ಉಚ್ಚಾಯ ಮಂದಿರದ ಸಂಭ್ರಮದಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಡೆಫಿನೆಟ್ಲಿ. ಸೊ ಈ 3 ಆಯಾಮಗಳನ್ನು ಅರ್ಥ ಮಾಡಿಕೊಳ್ಳದೆ ನೋಡಿ, 2004ರಿಂದ 2014ರವರೆಗೆ ಮನಮೋಹನ್ ಸಿಂಗ್ರೇ ತಂದಿರ್ತಕ್ಕಂಥ ಜಾಗತೀಕರಣದ ಸಂದರ್ಭದಲ್ಲಿ ಡೆವಲಪ್ಮೆಂಟ್ನತ್ತ ಓರಿಯೆಂಟೇಷನ್ ಇಲ್ಲದೆ ಸೋಷಿಯಲ್ ನೋಡಿ, ಸೋಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ಡೆವಲಪ್ಮೆಂಟ್ ಶುಡ್ ಗೋ ಇನ್ ಹ್ಯಾಂಡ್ ಇನ್ ಹ್ಯಾಂಡ್. ವೆಲ್ಫೇರ್ ಸೊಸೈಟಿ ಅರ್ಥ ಏನು? ಬಡವರನ್ನು ಎತ್ತಬೇಕು, ಯಾರು ಕರ ಕೊಡ್ಲಿಕ್ಕೆ ಸಾಧ್ಯನೋ ಅವರಿಂದ ಕರ ತೆಗೆದುಕೊಳ್ಬೇಕು. ಆದರೆ ನೀವು ಕರ ಕೊಡೋರಿಗೂ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮನ್ನು ತರಲಿಕ್ಕೆ ಹೊರಟಾಗ ಏರುಪೇರಾಗುತ್ತೆ. ಅದರ ಭಾಗವೇ ನೀವು 2014ರ ನಂತರದ ರಾಜಕಾರಣ. ಇದನ್ನು ಕಾಂಟೆಕ್ಸ್ಟಲ್ಲಿ ನೋಡುವ ಅವಶ್ಯಕತೆ ಇದೆ. ಅಬ್ಸಲ್ಯೂಟ್. ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.